ಆ ಭಗವಂತ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಮತ್ತು ಈ ಸರ್ಕಾರಕ್ಕೆ ಸ್ಥಳೀಯವಾಗಿ ಚುನಾಯಿತರಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ದೇವಸ್ಥಾನದಲ್ಲಿ ಏನು ಅವ್ಯವಸ್ಥೆಗಳು ಎದ್ದು ಕಾಣ್ತಾ ಇದೆ, ಇಲ್ಲಿ ಜನ ಬಂದು ಹೋಗೋದಕ್ಕೆ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆಗಳಿಲ್ಲ. ಇದನ್ನು ದಯವಿಟ್ಟು ಸರಿ ಮಾಡಬೇಕು. ಯಾಕಂದರೆ ಪಕ್ಕದಲ್ಲಿ ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ನಮ್ಮ ಬಾರ್ಡ್ರ್ ಇರೋದ್ರಿಂದ ಮತ್ತು ಕರ್ನಾಟಕದಿಂದನೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೂ ಇಲ್ಲಿ ಬಂದೇನು ಹೋಗ್ತಾ ಇದ್ದಾರೆ. ಇಲ್ಲಿ ದರ್ಶನ ಮಾಡೋದಕ್ಕೆ ಸುಮಾರು 3 ಅವರ್ 4 ಅವರು ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋದಂಥವ್ರು ಹೊರಗಡೆ ಬರೋದಕ್ಕೆ ವ್ಯವಸ್ಥೆಗಳಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಆಗಿದೆ. ಎಲ್ಲ ದಾರಿಗಳು ಬಂದ್ ಮಾಡಿದ್ದಾರೆ. ಎಲ್ಲಿಂದ ಒಳಗಡೆ ಹೋಗ್ತಾರೋ ಅಲ್ಲಿಂದನೇ ಹೊರಗಡೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿ ಇವರು ವೈಯಕ್ತಿಕ ಇದನ್ನು ಇಟ್ಕೊಂಡು ಇಲ್ಲಿ ಯಾರೋ ಅಧಿಕಾರಿ ಇದ್ದಾರೆ, ಇನ್ಯಾರೋ ಅಧಿಕಾರಿ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿ ಇವತ್ತೇನು ದೇವಸ್ಥಾನದಲ್ಲಿ ಅವ್ಯವಸ್ಥೆ ನಡೆದಿದೆ, ಇದನ್ನು ಈ ಸರ್ಕಾರದವರು ಮತ್ತು ಮುಜರಾಯಿ ಇಲಾಖೆ DC ಅವರಿಂದ ಹಿಡಿದು AC ಅವರಿಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರೂ ಬಂದು ಇಲ್ಲಿ ಜನ ಏನು ಇವತ್ತು ಬೈಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಸಂತೋಷದಿಂದ ಇವತ್ತೇನು ಭಗವಂತ ದರ್ಶನಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ, ದೇವ್ರ ದರ್ಶನ ಆಗ್ತಾ ಇಲ್ಲ ಅಂತೇಳಿ ದಯವಿಟ್ಟು ಇದನ್ನು ಕೂಡಲೇ ಸರಿ. ಈ ದಿವಸ ಯಾವಾಗಲೂ 75 ದಿನ 1 ಲಕ್ಷ ಜನ ಬರ್ತಾಯಿದ್ರು. ನಾವು ಅದಕ್ಕೆ ಏನು ಮಾಡ್ಕೊಬೇಕು, ಎಕ್ಸ್ಟ್ರಾ 55 ಜನ ಬರ್ಬೋದು ಅಂತೇಳಿ ಏನೇನು ಮೂಲಭೂತ ಸೌಕರ್ಯ ಏನೇನು ಮಾಡಬೇಕು, ಅವ್ರಿಗೆ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಚೆಕ್ ಮಾಡ್ಕೊಂಡು ನೀರು ವ್ಯವಸ್ಥೆ ಮಾಡಿಲ್ವಾ, ಏನು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಏನೇನೋ ಅವ್ರ ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ. ಏನೇನು ಅಲ್ಲಿ ಈಗ ಒಂದು ದಲಿತರು ಒಂದು ಅಧ್ಯಕ್ಷ ಆಗಿದ್ದಾರೆ ಅಂತ ಒಂದು ಹೊಟ್ಟೆ ಕಿಚ್ಚ ಇಲ್ಲ, ಏನೋ ಇನ್ನೇನೋ ಉದ್ದೇಶ ಇಟ್ಕೊಂಡು ಅವ್ರು ಈ ಥರ ಮಾತಾಡಿದ್ರೆ ಗೊತ್ತಿಲ್ಲ. 5 ವರ್ಷ ಅವರು MP ಆಗಿದ್ದರು. ನಮ್ಮ ದೇವಸ್ಥಾನಕ್ಕೆ ಏನು ಕೊಡುಗೆ ಕೊಟ್ಟವ್ರೆ, ಏನನ್ನ ಒಂದು ನಮ್ಮ ಸಮುದಾಯದವ್ರದ್ದು ಯಾವುದನ್ನ ಏನನ್ನ ಇದುವರೆಗೂ ಅಲ್ಲಿ ಅಧ್ಯಕ್ಷ ಆಗಿರಲ್ಲ, ಅದ್ರದ್ದೇನ ಕಾನ್ಸೆಪ್ಟ್ ತೊಗೊಂಡ್ರೆ ಅವರು ಇದುವರೆಗೂ ಏನೂ ತೊಗೊಂಡಿಲ್ಲ. ನಾವು ಅವ್ರಿಗೆ ಏನೂ ತೊಂದರೆ ಕೊಟ್ಟಿಲ್ಲ. ಈ ದಿವಸ ಒಂದು ದಲಿತರ ಅಧ್ಯಕ್ಷ ಆಗವ್ರಂದರೆ ಅದನ್ನು ಸಂತೋಷಪಟ್ಟು ಇನ್ನೇನೇನು ಮುಂಜಾಗ್ರತೆಗಳು ಬೇಕೋ ಅವ್ರು ನಮ್ಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಸಮುದಾಯ ಒಂದು ಲೆಕ್ಕದಲ್ಲಿ ನಾವು ತೊಗೊಂಡ್ರೆ, ಆದರೆ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಇದುವರೆಗೂ SCಗಳಾಗಿಲ್ಲ ಅಧ್ಯಕ್ಷರಾಗಿ. ಒಂದು ಅವಕಾಶ ಮಾಡಿಕೊಡೋಣ, ಸಾಮಾಜಿಕ ನ್ಯಾಯವಾಗಿ ಅವ್ರು ನಮ್ಗೆ ನ್ಯಾಯ ತೋರಿಸ್ಕೊಟ್ಟವ್ರೆ. ಅವ್ರು ನಾನು ಅಭಿನಂದನೆ ತಿಳಿಸ್ತೀನಿ ನಮ್ಮ ಸಮುದಾಯ ಕಡೆಯಿಂದ. ಇವತ್ತು ಅವ್ರು ಬಂದು ರೋಡ್ಗಳು ರಥಬೀದಿ ಮಾಡಿದ್ದಾರೆ, ದೇವಸ್ಥಾನಕ್ಕೆ ಏನೇನು ಬೇಕೋ ಎಲ್ಲ ದಿನನಿತ್ಯ ಯಾವಾಗಲೂ ನಮ್ಮ ಕಮಿಟಿ ಬಗ್ಗೆ ಇಟ್ಟುಕೊಂಡು ಅಲ್ಲಿ ಇನ್ನೂ ಅಭಿವೃದ್ಧಿ ಮಾಡಿ, ಇವಾಗ ದೊಡ್ಡ ಗೋಪುರ ರಾಜಗೋಪುರ ಇನಾಗ್ರೇಷನ್ ಮಾಡೋದಕ್ಕೆ ಏನೇನು ಮಾಡಬೇಕು, ಮತ್ತು ಆಗಮ ಪಂಡಿತರನ್ನೆಲ್ಲ ಕರೆಸಿ ಮಾಸ್ಟರ್ ಪ್ಲ್ಯಾನ್ಗೆಲ್ಲ ಏನೇನು ಅನುಕೂಲಗಳು ಬೇಕು ಅವ್ರ ಮಾರ್ಗದರ್ಶನದಿಂದ ಎಲ್ಲ ನಾವು ಮಾಡ್ತಾಯಿದ್ದೀವಿ. ಅದನ್ನು ಇಲ್ಲಿ ಬಂದು ವಿಚಾರಣೆ ಮಾಡಬೇಕು, ಏನು ಮಾಡ್ತಾವನೆ, ಮಾಡ್ತಾವನೆ ಅಂತ. ಅವ್ರದೇ ಪಕ್ಷದವರಾಗಿರಲಿ, ಅಲ್ಲಿ ಲೋಕಲ್ವರಾಗಿರಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರಾಗಿರಲಿ. ಈಗ ನಮ್ಮ ಇವರು ಪೊಲೀಸ್ ಸಾಹೇಬರು ಬಂದರು, ಅವರನ್ನು ಇದು ಕೊಟ್ಟರು. ಅವ್ರನ್ನೂ ಕೇಳ್ಬೋದು, ಏನಾಗಿದೆ ಅಲ್ಲೇ, ಎಷ್ಟು ಜನ ಬಂದರು, ಇವಾಗ ಎಷ್ಟು ಜನ ಬಂದರು ಪರಿಶೀಲನೆ ಮಾಡಬೇಕಿತ್ತು. ಮತ್ತು ನಮ್ಮ ಅರ್ಚಕರು ಇದ್ದಾರೆ, ಈ ಫಸ್ಟ್ ಹೆಂಗೆ ಬಂದರು, ಇವಾಗ ಇದ್ರೆ ಯಾಕೆ ಹಿಂಗಾಯಿತು ಅಂತ ಅವ್ರನ್ನೂ ಸ್ವಲ್ಪ ವೆರಿಫಿಕೇಷನ್ ಮಾಡಬೇಕಾಯಿತು. ಬಟ್ ಮಾಡಲಿಲ್ಲ. ಏನು ಉದ್ದೇಶಕ್ಕೋಸ್ಕರ ಮಾಡಲಿಲ್ಲ. ಇಷ್ಟು ದಿನ ಮಾತಾಡಿದ್ದು ನಮ್ಮ ಮಾಜಿ MP ಮುಖಮಂಡವರು ಈಗ ಒಂದು ಅಧ್ಯಕ್ಷರು SC ಆಗವ್ರಂತ ಏನನ್ನ ಈಸಿಯಾಗಿ ಅವರೇ ಮಾತಾಡ್ಬಿಡ್ಬೋದು, ಇನ್ನೇನೋ ಶೋ ತಗೊಂಡ್ಬಿಡ್ಬೋದು ಅಂತ ಏನೋ ಮಾತಾಡಿ ನಮ್ಮನ್ನು ಡಿಗ್ರೇಡ್ ಮಾಡೋದಕ್ಕೆ ಮಾಡಿದ್ರು. ಇಲ್ಲ ಇನ್ನೇನು ಮಾಡಿದ್ರು ನನಗೆ ಗೊತ್ತಿಲ್ಲ. ಮುಖಮಂಡವರೇ ಬಂದು ಪರಿಶೀಲನೆ ಮಾಡಿ. ನಾವು ಬಂದಮೇಲೆ ನಮ್ಮ ಕಮಿಟಿ ಬಂದಮೇಲೆ ಅದಕ್ಕೆ 2 ವರ್ಷ ಪೆಂಡಿಂಗ್ ಇತ್ತು. ಕಮಿಟಿ ಬಂದಮೇಲೆ ಏನೇನು ಕೆಲಸ ಮಾಡಿದ್ದೀವಿ, ನಮ್ಮ ಕಮಿಟಿ ಕಡೆಯಿಂದ ಕಲ್ಯಾಣೋತ್ಸವದ ಸೆಡ್ ಹಾಕ್ಸಿದ್ದೀವಿ, ಕ್ಯೂ ಲೈನ್ ಹಾಕ್ಸಿದ್ದೀವಿ. ಈಗೆಲ್ಲ ಇನ್ನೂ ಸೆಟ್ರೇಟ್ ಆಗ್ತಾಯಿದೆ. ಮುಂದೆ ಪಂಚಾಯತಿ ಕಡೆ MLA ಅವರು ಒತ್ತಾಯದ ಮೇರೆಗೆ ಪಂಚಾಯತಿ ಕಡೆಯಿಂದ